ಪಕ್ಷಾತೀತವಾಗಿ ನಾನು ಇದಕ್ಕೆ ಬೆಂಬಲ ಸಪೋರ್ಟ್ ಕೊಡ್ತೀನಿ. ಈ ಮುಖಾಂತರ ನಾನು ಈ ಬೆಂಬಲ ಸೂಚಿಸೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ ಯೂಸ್ ಮಾಡಿ ಬಿಟ್ಟಿರ್ತಕ್ಕಂಥ ನೀರನ್ನ ನಾವು ಯಾಕೆ ಬಳಸಬೇಕು? ಬೆಂಗಳೂರಲ್ಲಿ ನೀರು ಹಾಹಾಕಾರ ಇದೆಯಲ್ಲ, ಅವ್ರಿಗೆ ದಯವಿಟ್ಟು ಸಂಸ್ಕರಣೆ ಮಾಡಿ ಶುದ್ಧೀಕರಣ ಮಾಡಿ 3ನೇ ಹಂತ ಅಲ್ಲದಿದ್ರೆ 5ನೇ ಹಂತ ಶುದ್ಧೀಕರಣ ಮಾಡಿ ಕುಡಿಯೋಕ್ಕೆ ಅವ್ರಿಗೆ ಬಿಡಿ. ನಮಗೆ ದಯವಿಟ್ಟು ಈ ನೀರಂತೂ ಬೇಡ ಸರ್. ನಮಗೆ ಯಾಕೆ ಬೋರ್ವೆಲ್ಗಳಾಗ ಇದೇ ನೀರೇ ಮೇಲಕ್ಕೆ ಬರ್ತಾ ಇದೆ. ಬೇಕಾದರೆ ಬೋರ್ವೆಲ್ಗಳು ನೋಡಿಸ್ತೀನಿ ನಾನು, ಏನಿಲ್ಲ. ಇಲ್ಲೊಂದು 1000 ಮೀಟ್ರ್ ದೂರದಲ್ಲಿ ಒಂದು ಬೋರ್ವೆಲ್ ಆನ್ ಮಾಡ್ತೀನಿ ನಾನು. ಆ ನೀರನ್ನ ನೋಡ್ರಿ, ವೃದ್ಧಿಯಾಗಿ ಅಂತರ್ಜಲ ಯಾವ ರೀತಿ ಆ ನೀರು ಹೊರಗಡೆ ಬರ್ತಾ ಇದೆ. ಡಯಾಲಿಸಿಸ್ ಪೇಷೆಂಟ್ಗಳು 3 ಇದ್ದಾರೆ, ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಕ್ಯಾನ್ಸರ್ ಪೇಷೆಂಟು 2 ಇದ್ದಾರೆ, ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಸರ್. ನಮ್ಮೂರಲ್ಲೇ 5 ಜನ ಇದ್ದಾರೆ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ಮಾನ್ಯ ಸಂದೀಪ್ ರೆಡ್ಡಿರವರ ನೇತೃತ್ವದಲ್ಲಿ ಬಹು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೀವ ಜಲ ಜಾಗೃತಿ ವೇದಿಕೆ ಹೆಸರಿನಲ್ಲಿ ಇದೇ ಮಾರ್ಚ್ 15ರಂದು ಹಮ್ಮಿಕೊಳ್ಳಲಾದ ಚಿಕ್ಕಬಳ್ಳಾಪುರದ ಸ್ವಯಂ ಪ್ರೇರಿತ ಬಂದ್ಗೆ ಪ್ರಮುಖ ರಾಜಕೀಯ ಮುಖಂಡರು ಮತ್ತು ಹೂವಿನ ಮಾರುಕಟ್ಟೆ ವರ್ತಕರ ಸಂಘದ ಅಧ್ಯಕ್ಷರಾದ ಮಾನ್ಯ ಮುಷ್ಟೂರು ಶ್ರೀಧರ್ ಅವರು ಬೆಂಬಲ ಸೂಚಿಸಿದ್ದಾರೆ. ಇದೇ ಸಮಯದಲ್ಲಿ ತಮ್ಮ ಊರಿನ ಕೆರೆ ವಿಷವಾದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು ಶ್ರೀಧರ್ ಅವರು. ಶುದ್ಧವಾಗಿರ್ತಕ್ಕಂಥ ನೀರು ಯಾವುದನ್ನ ನದಿ ನೀರುಗಳು ಇಲ್ಲ ಮಳೆ ಬಿದ್ದು ಬರ್ತಕ್ಕಂಥ ಬೆಟ್ಟಗಳಿಂದ ಸಾಲಿನಿಂದ ಬರ್ತಕ್ಕಂಥ ನೀರನ್ನ ನೀವೆಲ್ಲರೂ ಸೇರಿ, ಯಾವುದೇ ಸರ್ಕಾರ ಇರ್ಬೋದು, ಯಾರೇ ರಾಜಕಾರಣಿಗಳಿರ್ಬೋದು, ಯಾರೇ ಜನಪ್ರತಿನಿಧಿಗಳಿರ್ಬೋದು, ಶುದ್ಧವಾಗಿರೋ ನೀರು ಕೊಡಬೇಕನ್ನೋದೇ ನಮ್ಮ ಒಂದು ಆಗ್ರಹ. ನಾನು ಈ ವಿಚಾರದಲ್ಲಿ ಏನೆಲ್ಲ ನಮ್ಮೂರು ಗ್ರಾಮಸ್ಥರಾಗ್ಬೋದು, ಸುತ್ತಮುತ್ತ ಗ್ರಾಮಸ್ಥರಾಗ್ಬೋದು, ನಮ್ಮೂರು ಕೆರೆ ಪರಿಸ್ಥಿತಿ ಯಾವ ರೀತಿ ಅಧ್ವಾನ ಆಗಿದೆ, ಈ ವಿಚಾರದಲ್ಲಿ ನಾನು ಇದನ್ನು ನಾನು ಯಾವ ರೀತಿ ಈ ಜೊಂಡು ಬೆಳೆದಿರ್ತಕ್ಕಂಥ ವ್ಯವಸ್ಥೆನ ನಾಶಪಡಿಸ್ಬೇಕೋ ಕೆಲವು ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಮಾತಾಡ್ತೀವಿ. ಇದನ್ನೆಲ್ಲ ಏನು ಸ್ವಚ್ಛ ಸುಂದರವಾಗಿತ್ತೋ ಹಿಂದೆ ನಮ್ಮ ಕೆರೆ, ಆ ರೀತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತೀನಿ. ಇದ್ರ ಬಗ್ಗೆ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಡೋ ವ್ಯವಸ್ಥೆ ಮಾಡಬೇಕು ಸರ್ ಅಂತ ಹೇಳ್ಬಿಟ್ಟು ಹಿಂದಿನ ಮೀಟಿಂಗಲ್ಲಿ, ಕೊನೆ ಮೀಟಿಂಗಲ್ಲಿ ಇದ್ರ ಪ್ರಸ್ತಾವನೆ ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೀಬೇಕಂತ ಹೇಳಿದ್ವಿ. ಅದೇ ರೀತಿ ಈ ಗ್ರಾಮದಲ್ಲಿ ಏನು 5-6 ಸಾವಿರ ಜನ ಇವತ್ತು ನೀರು ಕುಡಿತಾ ಇದ್ದೀವಿ ನಾವು. ಬೋರ್ವೆಲ್ಗಳೆಲ್ಲ ಸುತ್ತು ಈ ಕೆರೆಯಲ್ಲೇ ಇದ್ದಾವೆ, ಕೆರೆ ಒಳಗಡೆ ಇದ್ದಾವೆ. ನಮ್ಮ ದುರ್ದೈವ ಇದ್ರ ಬಗ್ಗೆ ಕೂಡ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿ, ಸರ್ ಈ ಥರ ವಿಶುದ್ಧ ನೀರನ್ನ ಕುಡಿಯೋವಂಥ ಪರಿಸ್ಥಿತಿ ಉದ್ಭವ ಆಗಿದೆ, ಇದರಲ್ಲಿ ವಿಷ ಇದೆಯೋ ಇಲ್ವೋ ಅಂತೇಳ್ಬಿಟ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಳಿಸಿ ವರದಿ ತರಿಸ್ಬೇಕು ಸರ್ ಅಂದಾಗ, ಅವತ್ತು ದಿನದಲ್ಲಿ 1 ವರ್ಷ 2 ವರ್ಷ ಹಿಂದ್ಗಡೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರಲ್ಲಿ ಏನೂ ಇಲ್ಲ, ವಿಷ ಇಲ್ಲ ಅನ್ನೋದು ರಿಪೋರ್ಟ್ಸ್ ಬಂದಿತ್ತು. ಬಟ್ ಇದೇ ನೀರೇ ಹಿಂಗೆ ಮುಂದುವರಿಸ್ತಾ ಹೋದರೆ ಇದರಿಂದ ಭಾರಿ ಅನಾಹುತಗಳು ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಈ ನೀರನ್ನ ನೋಡ್ಬೋದು, ಯಾವ ರೀತಿ ಕೊಳಚೆ ನೀರು, ಯಾವ ರೀತಿ ವರದಿನೇ ಬೇಕಿಲ್ಲ ಇಲ್ಲಿ ನೀರನ್ನ ನೋಡಿದ್ರೆ. ಯಾಕಂದರೆ 2 ವರ್ಷದ ಹಿಂದ್ಗಡೆ 3 ವರ್ಷದ ಹಿಂದ್ಗಡೆ ಒಂದು ಮೀನುಗಳ ಮಾರಣ ಹೋಮ ನಡೀತಿ ಈ ಕೆರೆಯಲ್ಲಿ. ಆವಾಗ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಫೋನ್ ಮಾಡಿ, ಸರ್ ಈ ರೀತಿ ಮೀನುಗಳು ಸತ್ತೋಗ್ತಾ ಇದ್ದಾವೆ ನೋಡಿ ಸರ್, ಈ ತ್ಯಾಜ್ಯ ನೀರು ಬರೋದ್ರಿಂದನೇ ಈ ಮೀನುಗಳು ಸತ್ತೋಗ್ತಾ ಇರೋದು. ಯಾವುದೇ ಕಾಲಕ್ಕೂ ಮೀನುಗಳು ಯಾವತ್ತೂ ಸತ್ತೋಗಿದ್ದು ಇತಿಹಾಸ ಇಲ್ಲ. ಬಟ್ ಏನು ಈ ತ್ಯಾಜ್ಯ ನೀರು ಯೂಸ್ ಮಾಡ್ತಕ್ಕಂಥ ನೀರನ್ನ ಈ ಕೆರೆಯಲ್ಲಿ ತುಂಬಿಸ್ತಾ ಇದ್ದೀರಿ, ಅದರಿಂದ ಮೀನುಗಳು ಸತ್ತೋಗ್ತಾ ಇದ್ದಾವೆ, ದಯವಿಟ್ಟು ಈ ನೀರು ನಿಲ್ಲಿಸಿ ಸರ್ ಅಂತ ಹೇಳಿದಾಗ ಅವರು ಸ್ಥಳಕ್ಕೆ ಬಂದು ಕೆಲವು ಮಾಧ್ಯಮದೆಲ್ಲ ವರದಿ ಆಗಿರೋದಂತ ಎಲ್ಲ ಇದೆ ಹಿಂದೆ. ಹಾಗಾಗಿ ಮಂತ್ರಿಗಳೇನು ಹೇಳ್ತಾರೆ, ಈ ನೀರನ್ನು ನಾವು ಅಂತರ್ಜಲದ ಒಂದು ಮಟ್ಟನ ಹೆಚ್ಚಿಸ್ಲಿಕ್ಕೆ ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು. ಈ ನೀರನ್ನು ನೇರವಾಗಿ ಅಲ್ಲಿನ ಕೃಷಿಗಾಗಲಿ ಅಥವಾ ದನಕರುಗಳಿಗಾಗಲಿ ಅಥವಾ ಪ್ರಾಣಿ ಪಕ್ಷಿಗಳಿಗಾಗಲಿ ಬಳಸೋಂಗಿಲ್ಲ. ಬಳಸಿದರೆ ಅದು ಶಿಕ್ಷಾರ್ಹವಾದಂಥ ಅಪರಾಧ, ನಾವು ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ಅಂತರ್ಜಲ ವೃದ್ಧಿ ಮಾಡಬೇಕಂತ ಮೊನ್ನೆ ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದಾರೆ, ನಿಜಾನೇ. ಬಟ್ ಯಾವ ನೀರನ್ನ ಅಂತರ್ಜಲ ವೃದ್ಧಿ ಆಗ್ತಾ ಇರೋದು? ಇದು ಹೋಗ್ಬಿಟ್ಟು ಒಳಗಡೆ ಈ ತಕ್ಷಣಕ್ಕೆ 1 ವರ್ಷ 2 ವರ್ಷ 3 ವರ್ಷ ಒಳ್ಳೆ ನೀರು ಬರ್ಬೋದು. ಇದೇ ನೀರೇ ಮುಂದುವರೆದ್ರೆ ಯಾವ ರೀತಿ ಇದೆಲ್ಲ ಸೀಪೇಜ್ ಆಗಿ ಬೋರ್ವೆಲ್ಗಳಾಗ ಇದೇ ನೀರೇ ಮೇಲಕ್ಕೆ ಬರ್ತಾ ಇದೆ. ಬೇಕಾದರೆ ಬೋರ್ವೆಲ್ಗಳು ನೋಡಿಸ್ತೀನಿ ನಾನು, ಏನಿಲ್ಲ. ಇಲ್ಲೊಂದು 1000 ಮೀಟ್ರ್ ದೂರದಲ್ಲಿ ಒಂದು ಬೋರ್ವೆಲ್ ಆನ್ ಮಾಡ್ತೀನಿ ನಾನು. ಆ ನೀರನ್ನ ನೋಡ್ರಿ, ವೃದ್ಧಿಯಾಗಿ ಅಂತರ್ಜಲ ಯಾವ ರೀತಿ ಆ ನೀರು ಹೊರಗಡೆ ಬರ್ತಾ ಇದೆ, ಇದೇ ನೀರನ್ನೇ ಕಂಟಿನ್ಯೂ ಮಾಡಿದ್ರೆ ಈ ವಿಷ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ. ಇವತ್ತು ಹಸುಗಳು ಮೇಯ್ತಾ ಇದ್ದಾವೆ, ಇದು ಹಸುಗಳು ಮೇಯೋದಕ್ಕೆ, ಹಸುಗಳು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳ್ಬಿಟ್ಟು. ಸರ್, ನಾವು ಹಳ್ಳಿ ಭಾಗದಾಗಿರೋರು, ಕೆರೆಗಳು ಹಿಂಗೆ ಇದ್ದಾಗ ನಾವು ಹಸುಗಳು ಮೇಯಿಸೋ ಅಂಥ ವ್ಯವಸ್ಥೆ ಇವತ್ತಿಂದ ಬಂದಿರೋದಲ್ಲ. ಇದಕ್ಕೇನು ತಡೆ ಹಾಕಿಲ್ಲ, ಕಾಂಪೌಂಡ್ ಹಾಕಿಲ್ಲ, ಫೆನ್ಸಿಂಗ್ ಹಾಕಿಲ್ಲ. ಇನ್ನು ಹಸುಗಳು ಮೇಯಬಾರ್ದು ಅಂದರೆ ಈ ಹಳ್ಳಿ ಜನ ನಾವು ಇನ್ನು ಇದರಲ್ಲಿ ಜೀವನ ಕಟ್ಕೊಂಡು ಬದುಕೋರು. ನಾವು ಎಲ್ಲಿ ಹೋಗ್ಬೇಕು ಸರ್ ನಾವು ಹಸು ಮೇಯಿಸೋದಕ್ಕೆ?
ಹಾಗಾಗಿ ನೋಡಿ ಹಸು ಮೇಯ್ತಾ ಇದೆ ಅಲ್ಲಿ ನೀರಲ್ಲಿ ಇಳಿದ್ಬಿಟ್ಟು ರೊಚ್ಚಲ್ಲಿ, ಇನ್ನು ಅದು ಏನಾದರೂ ನೀರು ಕುಡಿಯೋ ಅಂಥ ವ್ಯವಸ್ಥೆ ಆಗೇ ಆಗುತ್ತೆ ಮೇಯುವಾಗ, ಅದು ವಿಷ ಆಗೋದ್ರಲ್ಲಿ ಅನುಮಾನ ಇಲ್ಲ. ನಿಮ್ಮ ಊರಿನಲ್ಲಿ ಈ ನೀರಿನಿಂದ ಯಾರಾದರೂ ಅಥವಾ ಕಿಡ್ನಿ ಫೇಲ್ಯೂರ್ ಆದಂಥ ಡಯಾಲಿಸಿಸ್ ಮಾಡ್ತಾ ಇರೋಂಥ ಪೇಷಂಟ್ಗಳಿದ್ದಾರಾ ಅಥವಾ ಇನ್ನೇನಾದರೂ ಕಾಯಿಲೆ ಬಿದ್ದಿರುವಂಥ ಪೇಷಂಟ್ಗಳು ಯಾರಾದರೂ ಇದ್ದಾರಾ? ಸರ್ ಆ್ಯಕ್ಚುಲಿ ಡಯಾಲಿಸಿಸ್ ಪೇಷಂಟ್ಗಳು 3 ಇದ್ದಾರೆ, ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ. ಕ್ಯಾನ್ಸರ್ ಪೇಷಂಟ್ 2 ಇದ್ದಾರೆ, ಅದರಲ್ಲಿ ಒಬ್ರು ಡೆತ್ ಆಗಿದ್ದಾರೆ ಸರ್. ನಮ್ಮೂರಲ್ಲೇ 5 ಜನ ಇದ್ದಾರೆ. ಯಾವಾಗ ಬಂದಿದ್ದು ಸರ್ ಅವ್ರಿಗೆ ಕಾಯಿಲೆ? ಸರ್ ಅದು ಬಂದಿದ್ದು ರೀಸೆಂಟ್ ಒಂದು 5 ವರ್ಷ 5-6 ವರ್ಷ ಈ ಕಡೆ ಸರ್ ಬಂದಿರೋದು. ಈ ನೀರು ಹರಿದ ಮೇಲೆ ಹೌದು. ಅದಕ್ಕೆ ಮುಂಚೆ ಯಾರು ಕಿಡ್ನಿ ಡಯಾಲಿಸಿಸ್ ಪೇಷಂಟ್ಗಳು ಯಾರು ಇರಲಿಲ್ಲ. ಈ ಒಂದು ಎಫೆಕ್ಟು ಮುಂದಿನ ಪೀಳಿಗೆಗೆ ಆಗ್ಬೋದು. ಇಲ್ಲಿ ತರಕಾರಿ ಹಣ್ಣು ಹಂಪಲುಗಳನ್ನ ವಿಶೇಷವಾಗಿ ಇಲ್ಲಿ ಒಂದು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಇದರಲ್ಲಿ ತರಕಾರಿಗಳಿಗೆ ಈಗ ಏನು ಯಾವ ರೀತಿ ಮಾರ್ಕೆಟ್ ಇದೆ, ಹಿಂದೆ ಯಾವ ರೀತಿ ಮಾರ್ಕೆಟಲ್ಲಿ ಅರೈವಲ್ಸ್ ಬರ್ತಾಯಿತ್ತು, ಯಾವ ರೀತಿ ಬೇಡಿಕೆ ಐತಿ, ಯಾವ ರೀತಿ ಹೊರ ರಾಜ್ಯಗಳಿಗೆ ಹೋಗ್ತಾಯಿತ್ತು, ದಯವಿಟ್ಟು ಇದೆಲ್ಲ ಅಂಕಿಅಂಶ ತಗೊಳ್ಳಿ. ನೀವೆಲ್ಲ ರಾಜಕಾರಣಿಗಳು ಯಾವುದೇ ಪಕ್ಷ ಇರ್ಬೋದು, ಗೆದ್ದು ಆಯ್ಕೆಯಾಗಿ ಹೋದ್ಮೇಲೆ ನಮ್ಮ ಮತಗಳು ತಗೊತಕ್ಕಂಥ ನೀವು ಇಂಥ ಒಂದು ಕೆಲಸ ಮಾಡಿರಿ, ನಾವು ಯಾರೇ ಇರಲಿ ಅದಕ್ಕೊಂದು ನಾವು ಪ್ರೇರೇಪಣೆ ಕೊಡ್ತೀರಿ, ನಿಮ್ಮ ಪರವಾಗಿ ನಿಂತ್ಕೊಳ್ತೀರಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಈಗ ಈ 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಏನು ಈ ನೀರು ಈಗಾಗಲೇ ಹರಿಸಲಾಗ್ತಾ ಇದೆ ಕಳೆದ ಹಲವಾರು ವರ್ಷಗಳಿಂದ, ಈ ನೀರಿಗೆ 3ನೇ ಹಂತದ ಶುದ್ಧೀಕರಣನಾದರೂ ಮಾಡಿಕೊಡಿ ಅನ್ನುವಂಥ ಕೂಗು ಪ್ರಬಲವಾಗಿ ಚಿಕ್ಕಬಳ್ಳಾಪುರದಲ್ಲಿ ಎದ್ದಿದೆ ಮತ್ತು ವಿಧಾನಸಭೆಯಲ್ಲಿ ಕೂಡ ಇದರ ಸದ್ದಾಗಿದೆ. ಅದರ ಕುರಿತಂತೆ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ಮಾರ್ಚ್ 15 ಭಾನುವಾರದಿಂದ ದಿನ ಒಂದು ಬಂದ್ ಮಾಡಬೇಕು, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು ಅಂತ ನಾಯಕರು ಕೆಲವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಬಂದಿನ ಕುರಿತಂತೆ ತಾವು ಏನು ಹೇಳೋದಾದ್ರೆ? ಸರ್ ಇವತ್ತೇನು 15ನೇ ತಾರೀಕು ಬಂದು ಹಮ್ಮಿಕೊಂಡಿದ್ದಾರೆ ಸರ್. ನಮ್ಮ ವಾದ ಇಷ್ಟೇ ಸರ್. ನಾವು ಹೇಳೋದಾದರೆ ಏನು 3ನೇ ಹಂತ ಶುದ್ಧೀಕರಣ ಮಾಡ್ತಾರೆ, ನನಗೆ 3ನೇ ಹಂತ ಶುದ್ಧೀಕರಣ ಬಗ್ಗೆ ನಾನು ಕೇಳ್ತಾ ಇಲ್ಲ. ನಮಗೆ ನೀವು 3ನೇ ಹಂತ ಆದರೂ ಮಾಡ್ಕೊಳ್ರಿ, ನೀವು 10ನೇ ಹಂತ ಆದರೂ ಮಾಡ್ಕೊಳ್ರಿ, ನಮಗೆ ಈ ನೀರನ್ನ ನಿಲ್ಲಿಸ್ರಿ, ನಮಗೆ ಶುದ್ಧವಾಗಿ ಬರ್ತಕ್ಕಂಥ ನೀರನ್ನ ಕೊಡಿ. ನಾನು ಆ ರೀತಿ ಯಾರಾದರೂ ಬರೋದಾದರೆ ಪಕ್ಷಾತೀತವಾಗಿ ನಾನು ಇದಕ್ಕೆ ಬೆಂಬಲ ಸಪೋರ್ಟ್ ಕೊಡ್ತೀನಿ. ಈ ಮುಖಾಂತರ ನಾನು ಈ ಬೆಂಬಲ ಸೂಚಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ.